ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಇದು ನಮ್ಮ ಬಾಲಿ ಟ್ರಿಪ್ನ 2ನೇ ದಿನ. ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 4:30. ನಿದ್ದೆನೇ ಇಲ್ಲ. ಲೈಕ್ 2 ಅವರ್ ಮಲ್ಕೊಂಡು ಎದ್ದು ಈಗ ಇಲ್ಲಿಂದ ಉಗುಡಿಂದ ಒಂದು 2.5 ಅವರ್ ಜರ್ನಿ ಇದೆ. ತೀರ್ಥ ಟೆಂಪಲ್, ತೀರ್ಥಗಂಗಾ ಮತ್ತು ಗೇಟ್ ಆಫ್ ಹೆವೆನ್ ಅಂತ ನೋಡಿರ್ತೀರಾ. ಈ 3 ಜಾಗ ಕವರ್ ಮಾಡ್ಕೊಂಡು ಬರೋ ಪ್ಲ್ಯಾನಲ್ಲಿದ್ದೀವಿ. 4:30ಗೆ ಹೊರಟಿದ್ರಿಂದ ಕಾರಲ್ಲಿ ಸ್ವಲ್ಪ ನಿದ್ದೆ ಬಂತು, ಮಲಗಿದ್ದೆ. ಈಗ ಎದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಳಕಾಗ್ತಾ ಇದೆ. ಒಂದು 6:30 ಆಗಿದೆ. ಚೆನ್ನಾಗಿದೆ ತುಂಬ. ಎಲ್ಲರೂ ವಾಕಿಂಗ್ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಸಾಕಿರೋ ಹಂದಿ ಮರಿಗಳನ್ನೆಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ಮತ್ತು ಈ ಊರಲ್ಲಿ ಎಲ್ಲ ಕಡೆ ಈ ಥರ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನ ಶಿಲೆಗಳು ಮಾಡಿಟ್ಟಿದ್ದಾರೆ, ಒಂದೊಂದು ಸರ್ಕಲ್ ಥರ. ಮತ್ತು ಎಲ್ಲರೂ ಹೆಸರು ಅಷ್ಟೇ, ವಿಷ್ಣು, ಹರಿ, ಸೌಮ್ಯ, ಈ ಥರ ಎಲ್ಲ ಹಿಂದೂ ಹೆಸರುಗಳಿದೆ. ಎಲ್ಲೋ ನಮ್ಮೂರಲ್ಲೇ ಇದ್ದೀವೇನೋ ಅಂತ ಅನಿಸುತ್ತೆ. ಇದು ಟಿಕೆಟ್ ಕೌಂಟರ್. ಈ ಥರ ಶಟಲ್ ಬಸ್ಸಸ್ ರೆಡಿ ಮಾಡಿದ್ದಾರೆ. ಇದರಲ್ಲೇ ಕರ್ಕೊಂಡು ಹೋಗ್ತಾರೆ ಮೇಲೆ. ಇಲ್ಲಿವರೆಗೂ ಕಾರಲ್ಲಿ ಬಂದು ಇಲ್ಲಿ ಥರ ಕಾರ್ ಪಾರ್ಕಿಂಗ್ ಮಾಡಬೇಕು. 1.5 hours ಜರ್ನಿ. ಬೆಳಗ್ಗೆ 4:30 ಹೊರಟು ಇಷ್ಟುದ ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ಇವಾಗ ಆ ಕಡೆ ತೋರಿಸು ಬೆಟ್ಟ. ಸೊ ಈ ಬೆಟ್ಟದ ಅರ್ಧ ದಾರಿಗೇ ಕಾರ್ ನಿಲ್ಲಿಸ್ಬಿಡ್ತಾರೆ. ಒಂದು ಶಟಲ್ ಬಸ್ಸಲ್ಲಿ ಇನ್ನೊಂದು ಅರ್ಧ ದಾರಿ ಡ್ರಾಪ್ ಮಾಡ್ತಾರೆ. ಬನ್ನಿ ಲೆಂಪುಯಾಂಗ್ ಟೆಂಪಲ್ ನೋಡೋಣ. Enter left. Get the holy water first. Okay. Get the sprinkle holy water. ಇದೇ ನೋಡಿ ಗೇಟ್ ವೇ ಆಫ್ ಹೆವೆನ್, ಲಿಂಪಿಯಾಂಗ್ ಟೆಂಪಲ್ ಅಂತ. ಸಿಕ್ಕಾಪಟ್ಟೆ ಕ್ರೌಡೆಡ್ ಪ್ಲೇಸ್, ಒನ್ ಆಫ್ ದ ಕ್ರೌಡೆಡ್ ಪ್ಲೇಸ್ ಬಾಲಿಯಲ್ಲಿ. ಅಲ್ಲೊಂದು ದೇವಸ್ಥಾನ ಇದೆ ಮತ್ತು ಈ ರೀತಿ ಒಂದು ಮುಖ್ಯ ದ್ವಾರ ಇದೆ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಬೋದು. ಬಾಲಿನೀಸ್ ಡ್ರೆಸ್ ಹಾಕ್ಕೊಂಡು ಫೋಟೋ ತೊಗೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಲೆಂಪುಯಾಂಗ್ ಟೆಂಪಲಲ್ಲಿ. ಅವಳು ಅದನ್ನೇ ಹೇಳ್ತಾ ಇದ್ದಾಳೆ ಅನಿಸುತ್ತೆ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ನಾವು ಬಂದಿದ್ದು. ಇನ್ನೂ ನಮ್ಮ ಮುಂದೆ ಒಂದು 50 ಜನ ಇದ್ದಾರೆ ನೋಡಿ. ಅದೇ ಗೇಟ್ವೇ. ಏನಿಲ್ಲ, ಒಂದು ಬೆಟ್ಟದ ತುದೀಲಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಒಂದು ಇದು ಮುಖ್ಯ ದ್ವಾರದ ಥರ ಆ ಕಡೆಗೆ ಬೆಟ್ಟ ಇದೆ. ಏನು ಮಾಡ್ತಾರೆ ಅಂದರೆ ಒಂದು ಮಿರರ್ ಸೆಲ್ಫಿ ಥರ ತೆಗಿತಾರೆ. ಅದಕ್ಕೆ ಇಷ್ಟು ಜನ ಕ್ಯೂ. ನಾವು ಗುಂಪಲ್ಲಿ ಗೋವಿಂದ ಇಲ್ಲಿಗೆ ಬಂದು ಫೋಟೋ ತಗೊಳ್ದೆ ಹೋದ್ವಿ ಅಂತ ಅನಿಸ್ಬಾರ್ದು ಅಂತ ಬಂದ್ವಿ. 2 hours ಬರೋಕ್ಕೆ ಇಲ್ಲೊಂದು 3 hour ಅಂತೂ ವೆಯ್ಟಿಂಗ್ ಆಗುತ್ತೆ. ಅದು ಬಿಟ್ಟು ಇನ್ನು ಈ ಕಡೆ ಇದೊಂದು ಟೆಂಪಲ್, ಇದು ಮೇಲೆ ಪೂಜೆ ಎಲ್ಲ ನಡೆಯುತ್ತೆ. ಡ್ರೆಸ್ ಎಲ್ಲ ಹಾಕ್ಕೊಂಡು ನೋಡಿ ಇದು ವೆಯ್ಟ್ ಮಾಡ್ತಾ ಇದೀವಿ. ಒಂದು ಹೂವೆಲ್ಲ ಇಟ್ಕೊಂಡು ಇದು ಫೋಟೋಸ್ ಮಾತ್ರ. ಒಂದು ಫ್ಲವರ್ಸ್ ಎಲ್ಲ ಕೊಟ್ಟಿದ್ದಾರೆ. ಜಾರ್ಜ್ ಡ್ರೆಸ್ಸು. ಪಾಪುಗೇನು ಡ್ರೆಸ್ ಸಿಕ್ಕಿಲ್ಲ, ಸೊ ಅವಳ ಡ್ರೆಸ್ಸಲ್ಲೇ ಇದ್ದಾಳೆ. ತುಂಬ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಹಂಡ್ರೆಡ್ಸ್ ಆಫ್ ಪೀಪಲ್. ಎಲ್ಲರಿಗೂ ಟೋಕನ್ಸ್ ಬೇರೆ ಕೊಟ್ಬಿಡ್ತಾರೆ ಎಂಟ್ರಿ ಟಿಕೆಟಲ್ಲಿ. ಆ ಟೋಕನ್ ನಂಬರ್ ಕಾಲ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಆ ಗೇಟ್ವೇ ಹತ್ರ ನಿಂತ್ಕೊಂಡು ಪೋಸ್ಟ್ ಮಾಡಿ ಫೋಟೋಸ್ ತೊಗೊಳ್ಬೇಕು. ಆ ಗ್ಯಾಪಲ್ಲಿ ವೆಯ್ಟ್ ಮಾಡ್ತಾ ನಾವು ಈ ಥರ 1-2 ವಿಡಿಯೋ ಬೇರೆ ತೊಗೊಂಡ್ವಿ. ಸಾಕೋಗೋಣ. ಇಷ್ಟೊತ್ತೇ ಕಾದಿದ್ದೀವಿ. 3 hour ಆಯಿತು. ಫೋಟೋ ತೊಗೊಂಡು ಹೋಗ್ಬಿಡೋಣ ಇರು. 4 hour ಟೈಮ್ ನೋಡು. 7 o'clock ಬಂದಿದ್ದು, 7:10ಗೆ. 4 hour ಆಗಿದೆ. 12 ಗಂಟೆ ಆಯಿತು ಟೈಮು. 7 ಗಂಟೆಗೆ ಬಂದಿದ್ದು. ಫುಲ್ಲು ಡಿಹೈಡ್ರೇಟ್ ಬೇರೆ. ಮೇಲೆ ಬೆಟ್ಟದ ಮೇಲೆ ಅಲ್ವಾ, ತುಂಬ ದಾಹ ಆಗುತ್ತೆ. ಫೋಟೋ ತೊಗೊಂಡು ಹೊರಟಿದ್ದೀವಿ. ಫೋಟೋ ನೋಡಿದ್ಮೇಲೆ ಹೇಳಿ ಬರ್ತಾ ಇಲ್ವಾ ಅಂತ. ಫೈನಲಿ ಹಲವು ಗಂಟೆಗಳ ನಂತರ
ಇಲ್ಲಿದೆ ನೋಡಿ ಫೋಟೋಸ್. ಈ ಫೋಟೋಸ್ ತಗೊಳ್ಳೋದಕ್ಕೆ ಆಲ್ಮೋಸ್ಟ್ 4 ಅವರ್ ವೆಯ್ಟ್ ಮಾಡಿದ್ವಿ. ಈಗ 2 ಅವರ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ವಾಪಸ್ 2 ಅವರ್ ಹೋಗ್ಬೇಕು ವಾಪಸ್ ಹೋಟೆಲ್ ಕಡೆಗೆ. ತುಂಬಾ ಟೈರಿಂಗ್ ಆಗಿತ್ತು. ಹಾಫ್ ಎ ಡೇ ಸ್ಪೆಂಡ್ ಮಾಡಬೇಕು. ಸೊ ನೀವು ಹೋಗ್ತಿದ್ದೀರಾ ಅಂದ್ರೆ ಅಟ್ಲೀಸ್ಟ್ ಹಾಫ್ ಎ ಡೇ ಬೇಕೇ ಬೇಕು. ಇಲ್ಲ ಅಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಜಾಗ ಏನು ಅದ್ಭುತ ಏನಲ್ಲ, ಫೋಟೋಸ್ಗೋಸ್ಕರನೇ ಹೋಗ್ಬೇಕಾಗಿರೋ ಜಾಗ ಅಷ್ಟೇ. ಓವರ್ ಆಲ್ ಓಕೆ. ಒಂದು ತುಂಬಾ ಟೈರಿಂಗ್ ಎಕ್ಸ್ಪೀರಿಯನ್ಸ್. ಲೆಂಪುಯಾಂಗ್ ಇಂದ ನೆಕ್ಸ್ಟ್ ನಾವು ಬಂದಿದ್ದು ತೀರ್ಥಗಂಗಾಗೆ. ಟಿಕೆಟ್ ಕೌಂಟ್ರಲ್ಲಿ ಇದೀವಿ. ಎಲ್ಲಾ ಕಡೆ ಬೇಜಾನ್ ಟಿಕೆಟ್ ಅಂತ ದುಡ್ಡು ಹೊಡಿತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ವರ್ತ್ ಇಲ್ಲ. ಒಬ್ರಿಗೆ 70,000 ಅಂದ್ರೆ ಆಲ್ಮೋಸ್ಟ್ ಎಷ್ಟು 250-300 ರೂಪಾಯಿ. ನಮ್ಮ ಮೈಸೂರು ಪ್ಯಾಲೇಸ್ ಎಷ್ಟು ಕೊಡಲ್ಲ ನಾವು. ನೋಡೋಣ ಹೇಗಿದೆ. ಬೇಸಿಕ್ಲಿ ಏನಂದ್ರೆ 2 ಕೊಳ ಇದೆ ಆ ಕಡೆ ಈ ಕಡೆ. ಈ ತರ ಫೌಂಟೈನ್ಸ್ ಎಲ್ಲ ಬರ್ತಾ ಇದೆ. ಇದ್ರ ಮಧ್ಯೆ ಇಲ್ಲಿ ಮೆಟ್ಲು ತರ ಮಾಡಿದ್ದಾರೆ. ಫಿಶಸ್ ಇದೆ. ಬೇಕಂದ್ರೆ ಅವ್ರು ನೋಡಿ ಅಲ್ಲಿ ಫುಡ್ ಹಾಕಿದ್ರೆ ಅದು ಹತ್ರ ಬರುತ್ತಲ್ಲ, ಅವಾಗ ಒಂದಷ್ಟು ಫೋಟೋಸ್ ತಗೋಬೋದು. ಏನಂದ್ರೆ ಫೋಟೋ ತಗೊಳಕ್ ಒಂದು ಜಾಗ. ಹಿಸ್ಟ್ರಿ ಎಲ್ಲ ಏನು ಬರ್ದಿಲ್ಲ ಅವರು. ಮೋಸ್ಟ್ಲಿ ಟೂರಿಸಮ್ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಾನೆ ಮಾಡಿರೋ ಥರ ಇದೆ. ಬಟ್ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಒಂದು ಕಣ್ಣಗಿರೋ ಗಾಳಿ, ಯಾಕಂದರೆ ಕೊಳ ಎಲ್ಲ ಇರೋದ್ರಿಂದ. ಹ್ಯಾಪಿ ವಿ ಲೈಕ್ ಇಟ್. ಯೆಸ್. ಲಾಸ್ಟ್ ಡೆಸ್ಟಿನೇಷನ್ ಆಫ್ ದ ಡೇ ತೀರ್ಥ ಎಂಪುಲ್ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ತೀರ್ಥ ಬರೋ ಜಾಗ ಇದೆ. ಅಲ್ಲಿ ಹೋಗಿ ಸ್ನಾನ ಮಾಡೋದು ಪವಿತ್ರ ಅಂತ ನಂಬ್ತಾರೆ. ನೋಡೋಣ ಹೇಗಾಗುತ್ತೆ. ಯಾಕಂದರೆ ನಂಗೆ ಸ್ವಲ್ಪ ಚಳಿ ಅನಿಸ್ತಿದೆ, ಅದರಿಂದ ಡೌಟ್ಫುಲ್. ಬಟ್ ನೋಡೋಣ ಜಾಗ ಹೇಗಿದೆ ಅಂತ. ಟಿಕೆಟ್ ಕೌಂಟರ್, ಟಿಕೆಟ್ಸ್ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಲೊಕೇಶನ್ ಚೆನ್ನಾಗೇ ಇದೆ. ಒಂಥರ ಹಳೇ ದೇವಸ್ಥಾನಗಳು ಉಳ್ಕೊಂಡಿರೋದಿರುತ್ತಲ್ಲ, ರೂಯಿನ್ಸ್ ಆ ಥರ ಇದೆ. ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. 6 ಗಂಟೆಗೆ ಕ್ಲೋಸ್. ನಾವು ಆಗಲೇ 5:30 ಆಗಿದೆ ಇವಾಗ ಬಂದಿದ್ದೀವಿ. ಲೆಂಪುಯಾಂಗ್ ಮತ್ತು ತೀರ್ಥಗಂಗಾ ಎಲ್ಲ ಬರೀ ಫೋಟೋ ತೆಕ್ಕೊಳ್ಳೋ ಜಾಗಗಳಷ್ಟೇ, ಆದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದಿನ ಫುಲ್ಲು ಅಲ್ಲೇ ಹೊರಟೋಗುತ್ತೆ. ಇದು ಆ್ಯಕ್ಚುಲಿ ಜಾಗ ಚೆನ್ನಾಗಿದೆ. ಒಂಥರ ಹಳೆಯ ದೇವಸ್ಥಾನ ನೋಡಿ. ಇಲ್ಲಿದೆಯೋ ಏನೋ ಒಂದು ಪದ್ಧತಿ. ಇಲ್ಲಿ ಎಲ್ಲರೂ ಈ ಥರ ದೇವರಿಗೆ ನೈವೇದ್ಯ ಥರ ಒಂದು ದಿನ ಬೆಳಗ್ಗೆ ಈ ಥರ ಮಾಡಿಡ್ತಾರೆ ಅಡಿಕೆ ಎಲೆಯಲ್ಲಿ. ಇದು ದೇವರು ಒಳಗಡೆ ಹೋಗೋ ಹಾಗಿಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಇಲ್ಲಿಂದನೇ ನೋಡ್ಕೊಳ್ಳೋಣ. ಇದೊಂದು ದೇವಸ್ಥಾನ. ಇಲ್ಲಿ ಎಲ್ಲ ಕಡೆ ಹೀಗೇನೆ ಫುಲ್ ಡ್ರೆಸ್ ಹಾಕೊಂಡಿರ್ಬೇಕು. ನಾವು ಶಾರ್ಟ್ಸ್ ಹಾಕೊಂಡು ಹೋದರೆ ಅವರೇ ಈ ಥರ ಫ್ರೀ ಪಂಚೆ ಎಲ್ಲ ಕೊಡ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಅಷ್ಟೇ ಫುಲ್ ಡ್ರೆಸ್ಅಪ್ ಮಾಡ್ಕೊಂಡು ಹೋಗಬೇಕು. ದಟ್ಸ್ ಇಟ್. ಓಕೆ, ಯು ಗೋ, ತಗೊಂಡು ಹೋಗಿ, ನಾವು ಒಳಗಡೆ ಬರಲ್ಲ. ನೋಡಿ, ಇದೇ ತೀರ್ಥ ಎಂಪಲ್. ಇಲ್ಲಿರೋ ನೀರನ್ನ ತೀರ್ಥ ಅಂತಾರೆ, ತುಂಬ ಪವಿತ್ರ ಅಂತ ನಂಬ್ತಾರೆ. ಇಲ್ಲಿ ನೆನೆಯೋದ್ರಿಂದ ಮನಸ್ಸು ದೇಹ ಎರಡೂ ಒಂಥರ ತಂಪಾಗತ್ತೆ. ಮೀನಿಂಗ್ ನಮಗಿರೋ ಕೆಟ್ಟ ಯೋಚನೆಗಳಿರ್ಬೋದು, ಟೆನ್ಷನ್ಸ್ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನನಗೆ ನೀರು ಒಳಗಡೆ ಹೋಗೋಕ್ಕಾಗಲಿಲ್ಲ. ಬಟ್ ನಂಗೆ ಈ ಜಾಗ ತುಂಬಾ ಇಷ್ಟ ಆಯಿತು. ಸಾಕಷ್ಟು ಹಿಸ್ಟ್ರಿ ಇದೆ. ವೆರಿ ಕಾಮ್ ಪ್ಲೇಸ್. ಖಂಡಿತವಾಗ್ಲೂ ಮಸ್ಟ್ ಗೋ ಪ್ಲೇಸ್ ಅಂತ ಹೇಳ್ಬೋದು ಬಾಲಿಯಲ್ಲಿ.
ಅಲ್ಲಿಂದ ಹೊರಗಡೆ ಬಂದು ನೋಡಿ ಇಲ್ಲಿ ಇವ್ರು ಯಾರೋ ಮೈ ಮೇಲೆ ಹಾಬಿಟ್ಟು ನಿಂತಿದ್ದಾರೆ. ಅಯ್ಯೋ ನನಗೆ ಇಷ್ಟು ದೂರದಿಂದ ನೋಡೇ ಭಯ ಆಗೋಯ್ತು. ಅದು ನೋಡೋದಕ್ಕೆ ಅಷ್ಟು ಹಿಂಸೆ ಆಗ್ತಿತ್ತು ನನಗೆ. ನೋಡಿ ಎಷ್ಟು ಉದ್ದ ಇದೆ ಅಂತ. ಒಂದು ಮಿನಿ ಝೂ ಥರ ಹಾವು ಆಮೇಲೆ ಇನ್ನೊಂದೇನು ಬ್ಯಾಟ್ ಆ ಥರದ್ದೆಲ್ಲ ಇಟ್ಕೊಟ್ಟಿದ್ರು. ಇದ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಅದು ದುಡ್ಡು ಕೊಟ್ಟು. ನನಗಂತೂ ಬೇಡ, ಬಟ್ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಇಷ್ಟ ಇದ್ದರೆ ಈ ಥರ ಬೇಜಾನ್ ಜಾಗ ಇದೆ ಬಾಲಿಯಲ್ಲಿ. ಇದು ನಮ್ಮ ಬಾಲಿಯ 2ನೇ ದಿನ. ಬೇಗ ದಿನ ಶುರು ಮಾಡಿದ್ವಿ, ಅದಕ್ಕೆ ಸಂಜೆ ಬೇಗ ಮುಗಿಸಿ ಹೋಟೆಲ್ಗೆ ಹೋಗಿ ಸೆಟಲ್ ಆದ್ವಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಜಾಗಗಳ ಜೊತೆ ಬರ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್.